नमोस्तमस्तमं ज्येष्ठराजं ब्रह्मणस्पदा अनुष्टुन्वन्नोतवित्सीदसादनं श्रीमन्महागणपतये नमः। ॐ भद्रं कर्णे विष्णुयामदेवाः भद्रं पश्येमाक्षवीर्यजत्राः स्थिरैरङ्गैः स्वस्तिवागुंसस्तनोभिः विश्वदेवैतमिदायुः स्वस्ति न इन्द्रो रुद्रश्रवाः स्वस्ति न पूजा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु। ॐ तदेव लक्ष्यं सुदिनं तदेव ताराबलं तदेव विद्याबलं दैवबलं तदेव लक्ष्मीपते चन्द्रिकं स्वरामि ध्रुवन्ते राजावर्णो ध्रुवं देवो बृहस्पतिः ध्रुवन्तेन्द्रश्चाग्निश्च राष्ट्रं धारयतां ध्रुवम्। ಇಂದು ನಮ್ಮ ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರಲ್ಲಿ ಧನ್ವಂತರಿ ಆಯುರ್ವೇದಿಕ್ ಹಾಸ್ಪಿಟಲ್ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಂದ ಇನಾಗ್ರೇಷನ್ ಆಗ್ತಾ ಇದೆ. ಅವರಿಗೆ ನನ್ನ ಕಡೆಯಿಂದ ತುಂಬ ಒಳ್ಳೆ ಬೆಸ್ಟ್ ವಿಶಸ್. ಅವರಿಗೆ ಒಳ್ಳೆಯದಾಗಲಿ. ಜೊತೆಗೆ ಇದು ಆಯುರ್ವೇದಿಕ್ ಒಂದು ತುಂಬ ಒಳ್ಳೆ ಸಿಸ್ಟಮ್ ಇದೆ ಮೆಡಿಸಿನ್ದು. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನಿಂದ ಕೂಡ ಸುಮಾರು ಜನಕ್ಕೆ ತುಂಬ ಸಹಾಯ ಆಗ್ತಾ ಇದೆ, ಸಹಕಾರ ಆಗ್ತಾ ಇದೆ. ನನ್ನ ಫ್ಯಾಮಿಲಿಯಲ್ಲಿ ಕೂಡ ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಯಾರ್ಯಾರಿಗೆ ಈ ಥರ ಯಾವುದು ಸಮಸ್ಯೆ ಆಗುತ್ತೆ ದಯವಿಟ್ಟು ಅವ್ರ ಹತ್ರ ಬನ್ನಿ, ಕನ್ಸಲ್ಟ್ ಮಾಡಬೇಕು. ಮತ್ತು ನಮ್ಮ ಕಡೆಯಿಂದ ಅವರಿಗೆ ಬೆಸ್ಟ್ ವಿಶಸ್ ಕೊಡ್ತೀನಿ. ಥ್ಯಾಂಕ್ ಯು. ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿ ರೂಪವನ್ನು ಧಾರಣೆ ಮಾಡಿ ಅಮೃತ ಕಲಶವನ್ನು ಹಿಡಿದು ಪ್ರಕಟನಾಗ್ತಾನೆ. ಆ ಧನ್ವಂತರಿಯಿಂದಲೇ, ಪರಮಾತ್ಮನ ರೂಪದಿಂದಲೇ ಈ ಆಯುರ್ವೇದ ಅನ್ನುವಂಥದ್ದು ಪ್ರಾರಂಭ ಆಯಿತು. ಇವತ್ತು ಅಂತಹ ಆಯುರ್ವೇದದ ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಾಗಿದೆ. ಆಯುರ್ವೇದ ಅಂದರೆ ಆಯು ಅಂದರೆ ಜೀವನ ಅಂತ, ವೇದ ಅಂದರೆ ಜ್ಞಾನ ಅಂತ. ಜೀವನದ ಜ್ಞಾನವನ್ನು ನಮಗೆ ನೀಡುವಂಥದ್ದೇ ಆಯುರ್ವೇದ. ಇದು ಪಂಚಮಹಾಭೂತಗಳ ತತ್ವವನ್ನು ಆಧರಿಸಿಕೊಂಡು ಔಷಧಿಯನ್ನು ತಯಾರಿಸಿ ಸಾವಿರಾರು ವರ್ಷಗಳಿಂದ ನಮ್ಮ ಭರತಖಂಡದಲ್ಲಿ ಈ ಆಯುರ್ವೇದ ಪದ್ಧತಿ ಇದೆ. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂಥದ್ದು ಇಲ್ಲಿನ ಜನಗಳಿಗೆ ಒಂದು ಸದಾವಕಾಶ. ಮೊದಲು ಸಣ್ಣ ಪ್ರಮಾಣದಲ್ಲಿತ್ತು, ಈಗ ದೊಡ್ಡ ಪ್ರಮಾಣದಲ್ಲಾಗಿದೆ. ಹೆಚ್ಚೆಚ್ಚು ಇದರ ಅನುಕೂಲ ಇಲ್ಲಿನ ಸ್ಥಳೀಯರಿಗೆ, ಸುತ್ತಮುತ್ತಲಿರುವಂಥ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಸಿಗುವಂತಾಗಿದೆ. ಇದು ಬಹಳ ಸಂತೋಷ ಪಡುವಂಥ ವಿಚಾರ. ಹಾಗಾಗಿ ನಾವು ನಮ್ಮ ಭಾರತೀಯ ಸಂಪ್ರದಾಯದಿಂದ ಬಂದಿರುವಂಥ ಈ ಆಯುರ್ವೇದ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಇದ್ರ ಕಡೆ ಹೆಚ್ಚು ಗಮನ ಹರಿಸೋಣ ಅಂತ ಜನಗಳಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಅವ್ರ ಕಡೆಯಿಂದ ಇನ್ನೂ ಹೆಚ್ಚೆಚ್ಚು ಜನ ರೋಗಿಗಳಿಗೆಲ್ಲ ಗುಣಮುಖ ಆಗಿ ಭಗವಂತನ ಕೃಪೆ ಎಲ್ಲರಿಗೂ ಆಗಲಿ ಅಂತ ಹಾರೈಸ್ತೀವಿ.